POS ಪವರ್ ಆಫ್ ಸೈಲೆನ್ಸ್ ಇದು BTA ಒಂದು ಪ್ರೋಗ್ರಾಮ್ ನಡೆಯುತ್ತೆ. ನಾನು ಸಿಲ್ವರ್ ಮೆಂಬರ್ಶಿಪ್ ಅಲ್ಲಿದ್ದೆ, ಇವಾಗ ಡೈಮಂಡ್ ಮೆಂಬರ್ ಆಗಿ ಇವತ್ತು ನಿನ್ನೆ ಪವರ್ ಆಫ್ ಸೈಲೆನ್ಸ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೀನಿ. ಈ ಪ್ರೋಗ್ರಾಮಲ್ಲಿ ನನಗೆ ಕಾನ್ಷಿಯಸ್ ಮೈಂಡ್ ಅಂದ್ರೇನು, ಸಬ್ ಕಾನ್ಷಿಯಸ್ ಮೈಂಡ್ ಅಂದ್ರೇನು, ನಮ್ಮ ಪಾಸ್ಟ್ ಲೈಫ್ದು ಇವಾಗ ರೀಬರ್ತ್ ಆಗೋದು, ಅದನ್ನೆಲ್ಲ ಸತ್ಯ ಸರ್ ತುಂಬ ಬ್ಯೂಟಿಫುಲ್ಲಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡು ನನ್ನ ಬಿಸ್ನೆಸ್ ಹೆಂಗೆ ನಡೆಸ್ಕೊಂಡು ಹೋಗೋದು, ಇನ್ನೂ ಜಾಸ್ತಿ ಪ್ರಾಫಿಟ್ ಮಾಡಿ, ಜೊತೆಗೆ ನನ್ನ ಮಗು, ನನ್ನ ಫ್ಯಾಮಿಲಿ, ನನ್ನ ಮನೆ ಇದನ್ನು ಮ್ಯಾನೇಜ್ ಮಾಡ್ಕೊಂಡು ನಮ್ಮ ಲೈಫ್ನ ಬ್ಯಾಲೆನ್ಸ್ ಆಗಿ ಹೇಗೆ ನಾವು ಲಿವ್ ಮಾಡ್ಬೋದು, ಹ್ಯಾಪಿ ಬಾಸ್ ಆಗಿ ಅಂತ ತುಂಬ ಬ್ಯೂಟಿಫುಲ್ಲಾಗಿ ಹೇಳ್ಕೊಟ್ಟಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ವೇತಾ ಬಿ. ನಾನು ಕ್ಲಿನಿಕಲ್ ಫಾರ್ಮಸಿಸ್ಟ್. ನಂದು ಔಷಧಿ ಫಾರ್ಮಸಿ ಅಂತ ಇದೆ. ಅದು ಬಿಸ್ನೆಸ್ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆದಾಗ ನಾನು BTA ಪ್ರೋಗ್ರಾಮ್ ಜಾಯ್ನ್ ಆದೆ. ಐ ಆಮ್ ಲಿವಿಂಗ್ ಅ ವೆರಿ ಹ್ಯಾಪಿ ಲೈಫ್. ಇನ್ನು ಮುಂದೆ ಇನ್ನೂ ಹ್ಯಾಪಿಯಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. Hi, I'm Usha Sundar. I'm from House of Astra. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ತುಂಬ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಬಂದಿದ್ದೆ POSಗೆ. ಇಲ್ಲಿ ಬಂದಮೇಲೆ ಅಟೆಂಡ್ ಆಗಿದ ಮೇಲೆ ಐ ಹ್ಯಾವ್ ಲರ್ನ್ಡ್ ಲಾಟ್ ಆಫ್ ಥಿಂಗ್ಸ್. ಪ್ಯಾಸಿವ್ ಇನ್ಕಮ್ ಬಗ್ಗೆ, ಆ್ಯಕ್ಟಿವ್ ಇನ್ಕಮ್ ಬಗ್ಗೆ, ಆಮೇಲೆ ಆ ನೆಗೆಟಿವ್ ಥಾಟ್ಸ್ನ ಯಾವ ಥರ ರಿಮೂವ್ ಮಾಡಬೇಕು, ಮತ್ತು ಆ ಬ್ಲಾಕೇಜಸ್ನ ಯಾವ ಥರ ರಿಮೂವ್ ಮಾಡಬೇಕು ಅಂತ. ಸೊ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗಿದೆ ಅಂದರೆ, ಸೊ ಎಷ್ಟು ಪೀಸ್ ಆಗಿದೆ ಅಂದರೆ, ಸೊ ಐ ಬಿಕಮ್ ಲೈಕ್ ಎ ನ್ಯೂ ಪರ್ಸನ್ ಆಗಿ ನಾನು ಮತ್ತೆ ವಾಪಸ್ ಹೋಗಿ ಮತ್ತೆ ನನ್ನ ಬಿಸ್ನೆಸ್ನ ಮತ್ತೆ ನಾನು ನ್ಯೂಲಿ ಸ್ಟಾರ್ಟಪ್ ಮಾಡ್ತಾಯಿದ್ದೀನಿ ಅನ್ನೋ ಫೀಲಿಂಗ್ ಬರ್ತಾಯಿದೆ. ಎನರ್ಜಿನ ಅದನ್ನು ನಾನು ಮನೆಗೆ ವಾಪಸ್ ತೊಗೊಂಡು ಹೋಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರ್ತಾಯಿದೆ. ಆ್ಯಂಡ್ ಐ ಹ್ಯಾವ್ ಲರ್ನ್ಡ್ ಅಬೌಟ್ ದ ವೆಲ್ತ್ ಮ್ಯಾನೇಜ್ಮೆಂಟ್ ಬಗ್ಗೆ, ಮತ್ತು ವಿಜುವಲೈಸೇಷನ್ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಅದು ಯಾವ ಥರ, ಆಸ್ಕರ್, ಬಿಲೀಫ್ ಆ್ಯಂಡ್ ರಿಸೀವ್ ಬಗ್ಗೆ ಯಾವ ಥರ ಇಷ್ಟು ದಿನ ಜಸ್ಟು ಮಾಡ್ತಾಯಿದ್ದೆ. ಬಟ್ ಐ ವಾಸ್ ನಾಟ್ ನಂಗೆ ಅಷ್ಟು ಶ್ಯೂರ್ ಯಾವ ಥರ ರಾಂಗ್ ವೇ ಆಗಿ ಮಾಡ್ತಾಯಿದ್ದೆ. ಬಟ್ ಟುಡೇ ಐ ಹ್ಯಾವ್ ಲರ್ನ್ಡ್ ಕ್ಲಿಯರಾಗಿ. ತುಂಬ ಚೆನ್ನಾಗಿತ್ತು ಕ್ಲಾಸ್. ಓವರ್ ಆಲ್ 2 days ಪವರ್ ಆಫ್ ಸೈಲೆನ್ಸ್. ನಾನು ಒಂದಿನೂ ಮೊಬೈಲ್ ಬಿಟ್ಟು, ಫ್ಯಾಮಿಲಿನ ಬಿಟ್ಟು ಈ ಥರ ಇರ್ತಿರ್ಲಿಲ್ಲ 2 days. ಎಸ್ಪೆಷಲಿ ಮೊಬೈಲ್ ಬಿಟ್ಟು ಪವರ್ ಆಫ್ ಸೈಲೆನ್ಸ್ ತುಂಬಾ ಎನರ್ಜಿ ಕೊಡ್ತು. ಇಟ್ಸ್ ವೆರಿ ನೈಸ್ ಸೆಷನ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಇನ್ನೊಂದು ಸೆಷನ್ಗೆ ಐ ವುಡ್ ಲೈಕ್ ಟು ಅಟೆಂಡ್ ದ ಸೆಷನ್. ಥ್ಯಾಂಕ್ ಯು. ನೆನ್ನೆ ಇವತ್ತು ಒಂದು BTA ಪ್ರೋಗ್ರಾಮ್ POS ಕಾಂಟ್ಯಾಕ್ಟ್ ಮಾಡಿದ್ವಿ. ಅದರಲ್ಲಿ ತುಂಬ ಚೆನ್ನಾಗಿದೆ. ನನ್ನ ಮೈಂಡ್ ಎಲ್ಲ ಒಂಥರ ಫ್ರೀ ಅನಿಸಿದೆ. ನಾವು ಬರಬೇಕಾದ್ರೆ ಏನೋ ಒಂದು ಬಂಡೆನ ಎತ್ಕೊಂಡ್ಬಂದ್ವಿ ಅನ್ನೋ ಥರ ಫೀಲಲ್ಲಿ ಇರ್ತೀವಿ. ಹೋಗ್ಬೇಕಾದ್ರೆ ಮೈಂಡ್ ರಿಲ್ಯಾಕ್ಸ್ ಆಗಿದೆ. ಇದರಲ್ಲಿ ಸತ್ಯ ಸರು ಮತ್ತು ಅನು ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವು ಫ್ಯಾಮಿಲಿನ ಯಾವ ರೀತಿಯಾಗಿ ಇಟ್ಕೋಬೇಕು ಅಂತಾಗಲಿ, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳೋದಾಗಲಿ, ಈ ಪಾಸಿಟಿವ್ ಮೈಂಡ್ ಸೆಟ್ ಮಾಡ್ಕೊಳೋದನ್ನು ಯಾವ ರೀತಿಯಾಗಿ ಇಟ್ಕೋಬೇಕು, ಮತ್ತು ನೆಗೆಟಿವ್ ಥಾಟ್ಸ್ನ ತೆಗೆದಾಕಬೇಕು, ನಾವು ಜೀವನದಲ್ಲಿ ಯಾವ ರೀತಿಯಾಗಿ ಚೆನ್ನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಇದು BTA ಅಂತ ಅನ್ನೋದು ಒಂಥರ ಸಮುದ್ರ ಇದ್ದಂಗೆ. ನಾವು ಅದರಲ್ಲಿ ಆಳದಷ್ಟು ನೀರಿನ ಆಳ ಎಷ್ಟಿರುತ್ತೋ ಅಷ್ಟು ಸಿಗ್ತದೆ, ಖಾಲಿನೇ ಆಗೋದಿಲ್ಲ. ಯಾವ ರೀತಿಯಾಗಿ ಹೇಳ್ಕೊಡ್ತಾರೆ ಅಂದರೆ ಎಲ್ಲ ಕಡೆನೂ 100ಕ್ಕೆ 10% ಹೇಳ್ಕೊಟ್ಟು 90% ನಾವೇ ಮಾಡಿ ಅಂತ ಬಿಡ್ತಾರೆ. ನಮ್ಮ BTಯಲ್ಲಿ ಆ ರೀತಿಯಾಗಲ್ಲ. 90% ಹೇಳ್ಕೊಡ್ತಾರೆ. ಇನ್ನೂ 1% ಇನ್ನೂ ಜಾಸ್ತಿನೇ ಹೇಳ್ಕೊಡ್ತಾರೆ. ಮತ್ತು ಫ್ಯಾಮಿಲಿ ಥರ ಟ್ರೀಟ್ ಮಾಡಿ ನಾವು ಅಲ್ಲೋಗಿ ಮುಟ್ಟೋ ತನಕನೂ ಬಿಡೋದೇ ಇಲ್ಲ. ನಾನು ಅದನ್ನು ನನ್ನ ಲೈಫ್ ಇರೋವರೆಗೂ ನಾನು ಸತ್ಯ ಸರ್ಗೂ ಮತ್ತು ಅನು ಮ್ಯಾಮ್ಗೂ ಋಣಿಯಾಗಿರ್ತೀನಿ. ನನ್ನ ಲೈಫ್ ಸ್ಟೈಲು ಚೇಂಜ್ ಆಗಿದೆ. ನಿಮಗೂ ಏನಾದರೂ BTAಗೆ ಜಾಯ್ನ್ ಆಗಬೇಕು, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕು ಅಂದರೆ 100ಕ್ಕೆ 1000 ಪಟ್ಟು ನಾನು ಓಕೆ ಮಾಡಿ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು BTA ಆ್ಯಂಡ್ ಸತ್ಯ ಸರ್ ಆ್ಯಂಡ್ ಅನು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಸೂರಜ್. ನಾನು ಮತ್ತು ನನ್ನ ವೈಫ್ ಸಿಂಧು ಒಂದು ಕ್ಲೌಡ್ ಕಿಚನ್ ರನ್ ಮಾಡ್ತಾ ಇದ್ದೀವಿ. ಅದರ ಹೆಸರು ಹೌಸ್ ಆಫ್ ಸಿಂಧು ದ ಆರ್ಗ್ಯಾನಿಕ್ ಕಿಚನ್. ಬಿಸ್ನೆಸ್ ಕೋಚಿಂಗಿಗೆ ಸೇರ್ಕೊಂಡಿದ್ದಾಳೆ. ಅದರ ಹೆಸರು BTA ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಅಂತ. ಇಲ್ಲಿ ಎಲ್ಲ ಬಿಸ್ನೆಸ್ ಡೀಟೇಲ್ಸ್ ಬಗ್ಗೆ ಕನ್ನಡದಲ್ಲೇ ಮಾಹಿತಿ ಕೊಟ್ಟು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಡೀಟೇಲ್ಸನ್ನು ಕನ್ನಡದಲ್ಲೇ ಹೇಳ್ತಾರೆ. ಸೊ ಹಂಗಾಗಿ ಇದರಿಂದ ನಮಗೆ ನಮ್ಮ ಬಿಸ್ನೆಸ್ ಬೆಳೆಸಲು, ಎಕ್ಸ್ಪ್ಯಾಂಡ್ ಮಾಡಲು ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಒಂದು ಪ್ರೋಗ್ರಾಮ್ ಇದೆ, POS ಅಂದ್ಬಿಟ್ಟು ಪವರ್ ಆಫ್ ಸೈಲೆನ್ಸ್. ಸೊ ಇದು 2 day ಪ್ರೋಗ್ರಾಮ್. ಇದನ್ನು ನಾವು ಅಟೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಪ್ರೋಗ್ರಾಮು. ಈ ಪವರ್ ಆಫ್ ಸೈಲೆನ್ಸಲ್ಲಿ ನಮಗೆ ಒಂದಿನ ಪೂರ್ತಿ ನೋ ಮೊಬೈಲ್, ನೋ ಕಮ್ಯುನಿಕೇಷನ್, ನಥಿಂಗ್. ತುಂಬ ಸೈಲೆಂಟಾಗಿದ್ದು ನೇಚರ್ ಜೊತೆ ಇದ್ದು ಒಂದು ಒಳ್ಳೆ ವಾತಾವರಣ, ನೇಚರ್ ಜೊತೆ ಇದ್ದು
ಗಿಡ ಮರ ಜೊತೆ ಇದ್ದು ಅಬ್ಸರ್ವೇಷನ್ ಕೆಪಾಸಿಟಿ ಎಲ್ಲ ಚೆನ್ನಾಗಿ ಮತ್ತೆ ವಾಪಸ್ ನಾವು ಹೇಗೆ ಚಿಕ್ಕವರಿದ್ದಾಗಿದ್ವಿ ಆ ಥರ ಒಂದು ಫೀಲ್ ಕೊಡುತ್ತೆ. ಹಾಗೆ ನಾವು ಸೈಲೆಂಟಾಗಿ ಇರೋದ್ರಿಂದ ನಮ್ಮ ಫೋಕಸ್, ಕಾನ್ಸಂಟ್ರೇಷನ್ ಎಲ್ಲ ಹೆಚ್ಚು ಮಾಡುತ್ತೆ. ಇದಕ್ಕೆಲ್ಲ ನಮಗೆ ಹೆಲ್ಪ್ ಮಾಡಿದೆ. ಆ್ಯಂಡ್ ಈ ಪವರ್ ಆಫ್ ಸೈಲೆನ್ಸಲ್ಲಿ ಬರೀ ಸೈಲೆಂಟಾಗಿ ಇರೋದು ಮಾತ್ರ ಅಲ್ಲ, ಬಿಸ್ನೆಸ್ಸಿಗೆ ಏನು ಬೇಕೋ ಅದಕ್ಕೂ ಹೆಲ್ಪ್ ಮಾಡ್ತಾರೆ ಮತ್ತು ಲೈಫಿಗೆ ಏನು ಬೇಕೋ ಅದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ವೆಲ್ತ್ ಮ್ಯಾನೇಜ್ಮೆಂಟ್, ವೆಲ್ತ್ ಕ್ರಿಯೇಷನ್, ವೆಲ್ತ್ ಎನ್ಹಾನ್ಸ್ಮೆಂಟ್, ಆಮೇಲೆ ಎನರ್ಜಿ, ಪಾಸಿಟಿವ್ ಎನರ್ಜಿ ಹೇಗೆ ತೊಗೋಬೇಕು, ಹೆಂಗೆ ಅದನ್ನು ಎನ್ಹಾನ್ಸ್ ಮಾಡ್ಕೋಬೇಕು, ಹೇಗೆ ಯೂಸ್ ಮಾಡ್ಕೋಬೇಕು, ಹಾಗೆ ಒಂದು ನೆಗೆಟಿವ್ ಎನರ್ಜೀಸ್ನ ಹೇಗೆ ನಾವು ಬ್ಲಾಕ್ ಮಾಡಬೇಕು, ಅದನ್ನು ಮುಂದಕ್ಕೆ ಹೇಗೆ ತೊಗೊಂಡು ಹೋಗಬಾರ್ದು, ಎಲ್ಲಿ ಅದನ್ನು ಪಾಸ್ ಮಾಡಬೇಕು, ಸ್ಟಾಪ್ ಮಾಡಿ ಅದನ್ನಲ್ಲೇ ಕಟ್ ಡೌನ್ ಮಾಡಿ ಮತ್ತೆ ಮುಂದಕ್ಕೆ ಹೇಗೆ ಪಾಸಿಟಿವ್ ಆಗಿ ಮೂವ್ ಆಗಬೇಕು ಅಂತ ಹೇಳ್ಕೊಡ್ತಾರೆ. ಸೊ ವೆಲ್ಕಮ್ ಟು BTA. ಮಂಜುನಾಥ್ ಅಂತೇಳಿ ನಾನು ನಿನ್ನೆ ಪವರ್ ಆಫ್ ಸೈಲೆನ್ಸ್ ಸೆಷನ್ ಅಟೆಂಡ್ ಮಾಡಿದ್ದೀನಿ ಸತ್ಯ ಸರ್ ಅವ್ರದ್ದು. 2 ದಿನಗಳ ಕಾಲ ಅದ್ಭುತವಾದ ಸೆಷನ್ನ ಬದುಕಿನ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಎಲ್ಲದ್ರ ಬಗ್ಗೆ ಅದ್ಭುತವಾಗಿ ಸೆಷನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಬದುಕಲ್ಲಿ ಬದಲಾಗಬೇಕು, ಬಿಸ್ನೆಸ್ನ ಇನ್ನೂ ಉತ್ತಮ ಮಟ್ಟಕ್ಕೆ ತೊಗೊಂಡೋಗಬೇಕು, ಬಿಸ್ನೆಸ್ ಜೊತೆಗೆ ಫ್ಯಾಮಿಲಿ, ಕುಟುಂಬ, ಸಮಾಜ ಎಲ್ಲವನ್ನು ಒಳಗೊಂಡಂತೆ ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ಬೇಕು ಅಂತೇಳಿ ಯಾರಿಗೆಲ್ಲ ಆಸೆ ಇದೆ ಅವರೆಲ್ಲರೂ ಕೂಡ ಖಂಡಿತವಾಗಿ ಬಂದು BTA ಜಾಯ್ನ್ ಆಗಿ ಅಂತೇಳಿ ಈ ಮೂಲಕ ನಾನು ತಿಳ್ಕೊತಾ ಇದ್ದೀನಿ. ಉತ್ತಮ ಬದುಕಿಗೋಸ್ಕರ, ಉತ್ತಮ ಬಿಸ್ನೆಸ್ಗೋಸ್ಕರ BTA ಜಾಯ್ನ್ ಆಗಿ. ಥ್ಯಾಂಕ್ ಯು. Hi all, excellent everyone. So 2 days power of silence session. ನಿನ್ನೆ ಸೋಮವಾರ ಮತ್ತು ಇವತ್ತು ಮಂಗಳವಾರ ಸಾಯಂಕಾಲ 5 ಗಂಟೆವರೆಗೂ ನಡೆದಿರೋವಂಥದ್ದು ಏನದಲ್ಲ. ನಮ್ಮ ಲೈಫಲ್ಲಿ ಕೆಲವೊಂದು ಕೇಳದೇ ಇರೋವಂಥ ಸೂಕ್ಷ್ಮ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡಿದ್ವಿ. ಬಹಳ ಈಸಿ ಮೆಥಡ್ ಸರಳವಾಗಿ ವಿಧಾನದೊಳಗೆ ಇವನ್ನ ಅಳವಡಿಸ್ಕೊಳ್ಳೋದ್ರಿಂದ ಈ ಪವರ್ ಆಫ್ ಸೈಲೆನ್ಸ್ನ ಒಂದು ಪ್ರಭಾವ ಎಷ್ಟು ದೊಡ್ಡ ಮಟ್ಟಕ್ಕೆ ಬೀಳ್ತದೆ ಅಂದ್ರೆ ನಮ್ಮ ಬಿಸ್ನೆಸ್ ಭಾಳ ದೊಡ್ಡ ಮಟ್ಟಕ್ಕೆ ಹೋಗಲಿಕ್ಕೆ ಇನ್ನೇನು ಭಾಳ ಟೈಮ್ ತೊಗೊಳ್ಳೋದಿಲ್ಲ ಅಂತ ಅನಿಸ್ತದೆ. ಈ ಪವರ್ ಆಫ್ ಸೈಲೆನ್ಸ್ ಸೆಷನ್ನ ಇಲ್ಲಿ ನಡೆದಿರೋ ಆ್ಯಕ್ಟಿವಿಟೀಸ್ನ ತಮ್ಮ ಡೈಲಿ ರೂಟೀನ್ ಒಳಗೆ ಯಾರು ಅಳವಡಿಸ್ಕೊಳ್ತಾರೆ, ಡೆಫಿನೆಟ್ಲಿ ಹಿ ವಿಲ್ ಬಿಕಮ್ ಅ ನಂಬರ್ 1 ಬಿಸ್ನೆಸ್ ಮ್ಯಾನ್ ಇನ್ ದೇರ್ ಪರ್ಟಿಕ್ಯುಲರ್ ಲೊಕೇಶನ್. ಅಷ್ಟಂತೂ ನಿಜ. ನನಗಂತೂ ಪರ್ಸ್ನಲಿ ಭಾಳ ಖುಷಿ ಆಗಿದೆ. ಸೊ ನಾನು ಈ ಪವರ್ ಆಫ್ ಸೈಲೆನ್ಸ್ಗೆ ಬಿಗ್ ಫ್ಯಾನ್ ಆಗಿದ್ದೀನಿ. ಸೊ ಥ್ಯಾಂಕ್ಸ್ ಟು ದ BTA ಆ್ಯಂಡ್ ಥ್ಯಾಂಕ್ಸ್ ಟು ದ ಮಾಸ್ಟರ್ ಕೋಚ್ ಸತ್ಯ ಸರ್. ಪ್ರತಿ ಸಾರಿ ನಿಮ್ಮ ಟ್ಯಾಲೆಂಟ್ ಮುಖಾಂತರ, ನಿಮ್ಮ ಜ್ಞಾನದ ಮುಖಾಂತರ ನಮಗೆ ಹೊಸ ಹೊಸ ವಿಚಾರಗಳನ್ನ ತಿಳಿಸ್ಕೊಡೋದ್ರಿಂದ ನಮ್ಮ ಬಿಸ್ನೆಸ್ನ ಯಾವಾಗಲೂ ಬೆಳೆಸೋದ್ರ ಕಡೆ ತಮ್ಮ ಒಂದು ಕೆಲಸ ನಡೀತಿರೋದಕ್ಕೆ ನಾನು ಭಾಳ ಆಭಾರಿಯಾಗಿದ್ದೀನಿ. ಸೊ ನಾನು ನಿಮ್ಮ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ನಂಗೆ ಭಾಳ ಹೆಮ್ಮೆ ಅನಿಸ್ತದೆ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ದತ್ತಾತ್ರೇಯ ಫ್ರಮ್ ರಾಣೆಬೆನ್ನೂರು. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಮಧು ಅಂತೇಳಿ. ನಾನು ನಿನ್ನೆ ಇವತ್ತು 17 ಮತ್ತು 18ನೇ ತಾರೀಕು ನಾನು PUS ಅಟೆಂಡ್ ಮಾಡಿದೆ. ನಾನಿದು 2ನೇ ಸರಿ ನಾನು PUS ಅಟೆಂಡ್ ಮಾಡ್ತಾ ಇರೋದು. PUS ಅಂದರೆ ಒಂದು ಅದ್ಭುತ ಅನುಭವ. ಪವರ್ ಆಫ್ ಸೈಲೆನ್ಸ್ ಜೊತೆಗೆ ಸೈಲೆನ್ಸ್ ಇದ್ಕೊಂಡೇ ನಮಗೆ ನಮ್ಮ ಒಳಗಿನ ಹೊರಗಿನ ಎಲ್ಲ ಒಂದು ಕರ್ಮಗಳನ್ನು ಕಿತ್ತೊಗೆದು ಅದ್ರ ಜೊತೆಗೆ ನಾವು ಈ ಜೀವನದಲ್ಲಿ ಹೇಗೆ ಮುಂದುವರಿಬೇಕು, ಹಾಗೆ ಬಿಸ್ನೆಸ್ನಲ್ಲಿ ಹೇಗೆ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಪ್ರತಿಯೊಂದು ವಿಷಯವನ್ನು ನಮ್ಮ ಸತ್ಯ ಸರ್ ಮತ್ತು ಅನು ಮೇಡಮ್ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಸತ್ಯ ಸರ್. ಥ್ಯಾಂಕ್ ಯು BTA. ಹಾಯ್, ಎಕ್ಸಲೆಂಟ್ ಈವ್ನಿಂಗ್. ಇವತ್ತು ನಾನು BTA ಪವರ್ ಆಫ್ ಸೈಲೆಂಟಿಗೆ ಬಂದಿದ್ದೆ. ಪವರ್ ಆಫ್ ಸೈಲೆಂಟಿಗೆ ನನಗೆ ಬಂದಿರೋದ್ರಿಂದ ನಮ್ಮ ಬಿಸ್ನೆಸ್ಸನ್ನು ಹೆಂಗೆ ಪಾಸಿಟಿವ್ ಆಗಿ ಗ್ರೋತ್ ಮಾಡ್ಬೋದು ಅನ್ನೋದನ್ನು ನಾನು ತಿಳ್ಕೊಂಡೆ. ನಾವು ಯಾವತ್ತೂ ಪಾಸಿಟಿವ್ ಆಗಿ ವಿಚಾರ ಮಾಡಿದರೆ ನಮ್ಮ ಎಲ್ಲ ಕೆಲಸಗಳು ಪಾಸಿಟಿವ್ ಆಗಿ ಆಗುತ್ತೆ ಅನ್ನೋದು ನನಗಿಲ್ಲಿ ಗೊತ್ತಾಯಿತು. ತುಂಬ ಚೆನ್ನಾಗಿದೆ. ಇನ್ನೂ ಭಾಳಷ್ಟು ಇಲ್ಲಿ ಇಷ್ಟವಾದಂಥ ಮ್ಯಾಟರ್ ಅಂದರೆ ಈ ಅನು ಮ್ಯಾಮ್ ಆಗಲಿ ಮತ್ತು ಸತ್ಯ ಸರ್ ಆಗಲಿ, ಅವರು ಪಾಸಿಟಿವ್ ಆಗಿ ಎಷ್ಟು ನೀಟಾಗಿ ನಮಗೆ ಕ್ಲಾಸು ಕಂಡಕ್ಟ್ ಮಾಡಿದ್ದಾರೆ ಅಂದರೆ ಅದೊಂದು ಅಮೇಝಿಂಗು. ಅವ್ರ ಎನರ್ಜಿ ನಮಗೆ ತುಂಬ ಇಷ್ಟ ಆಯಿತು. ಈ ರೀತಿ ನಾವು ಕೂಡ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿದರೆ ಮುಂದೊಂದು ದಿನ ದೊಡ್ಡ ಸಕ್ಸಸ್ ಪಡಿಬೋದು ಅನ್ನೋದು ನನಗೆ ಇವತ್ತು ವಿಶ್ವಾಸ ಕೂಡ ಬಂದಿದೆ. ಎಕ್ಸಲೆಂಟ್ ಈವ್ನಿಂಗ್. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು ಕೊಳ್ಳೇಗಾಲ ಹತ್ರ ಹನೂರು, ಅಲ್ಲಿಂದ ಬಂದಿರೋದು. ಪವರ್ ಆಫ್ ಸೈಲೆನ್ಸ್ ಅಂದರೆ ಏನು ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಸ್ವಲ್ಪ ಗೊತ್ತಿತ್ತು ಅಷ್ಟೇ, ಬಟ್ ಇಷ್ಟು ಕ್ಲಿಯರೆನ್ಸಾಗಿ ಗೊತ್ತಿರಲಿಲ್ಲ.
ನಾವು ಯಾವ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ನಮ್ಮ ಮೈಂಡೇ ನಮ್ಮ ಆಸ್ತಿ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬಟ್ ನಿನ್ನೆಯಿಂದ ಇವತ್ತಿನವರೆಗೂ ಫುಲ್ ಆಫ್ ಎನರ್ಜಿ, ನಾನು ಎನರ್ಜಿ ತೊಗೊಂಡು ಹೋಗ್ತಾಯಿದ್ದೀನಿ. ಇಲ್ಲಿಂದ ಕಂಪ್ಲೀಟ್ ಎನರ್ಜಿನ ವಿಡ್ರಾ ಮಾಡ್ಕೊಂಡು ಹೋಗ್ತಿದ್ದೀನೇನೋ ಅನ್ನೋ ಫೀಲ್ ಆಗ್ತಾಯಿದೆ ನನಗೆ. ಸೊ ಇದ್ರ ಬಗ್ಗೆ ಥ್ಯಾಂಕ್ಸ್ ಹೇಳಬೇಕು ಅನು ಮ್ಯಾಮ್ಗೆ ಮತ್ತು ಸತ್ಯ ಸರ್ಗೆ. ಈ ಪವರ್ ಆಫ್ ಸೈಲೆನ್ಸಲ್ಲಿ ನಾನು ಕಲ್ತಿದ್ದು ಸೈಲೆನ್ಸ್, ಎಮೋಷನ್ಸ್, ವಿಜುವಲೈಸೇಷನ್ ಆ್ಯಂಡ್ ವೆಲ್ತಿ ಮೈಂಡ್. ನಾವು ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವ ಥರ ಫೀಡ್ ಮಾಡಬೇಕು ಅನ್ನೋದನ್ನು. ಸೊ ಥ್ಯಾಂಕ್ ಯು ಸತ್ಯ ಸರ್, ಥ್ಯಾಂಕ್ ಯು ಅನು ಮ್ಯಾಮ್. ಫುಲ್ ಆಫ್ ಎನರ್ಜಿಯಿಂದ ಹೋಗ್ತಿದ್ದೀನಿ. ಸೊ ಇದೇ ಎನರ್ಜಿಲಿ ವರ್ಕ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಕ್ಸಲೆಂಟ್ ಈವ್ನಿಂಗ್. ನನ್ನ ಹೆಸರು ರಂಗನಾಥ್, ಕೊಳಗಾಲಿಂದ ಬಂದಿದ್ದೀನಿ. ಲಾಸ್ಟ್ ಮೇ 29th ಬೂಟ್ ಕ್ಯಾಂಪ್ನ ಅಟೆಂಡ್ ಮಾಡಿದ್ದೆ. ಸೊ ಅಲ್ಲಿಂದ ಎನರ್ಜಿ ತೊಗೊಂಡು ನಂದು ಬಿಸ್ನೆಸ್ನ ಡಬಲ್ ಮಾಡೋಕ್ಕೆ ಹೆಲ್ಪ್ ಆಗಿತ್ತು. ಸೊ ಇಲ್ಲಿ ನನಗೆ ಹೆಲ್ಪ್ ಆಗಿರೋದು ನನ್ನ ಎನರ್ಜಿನ ಡಬಲ್ ಮಾಡ್ಕೊಳ್ಳೋಕ್ಕೆ, ಜೊತೆಗೆ ಇಲ್ಲಿ ನನ್ನ ಎಲ್ಲ ನೆಗೆಟಿವ್ಸ್ನ ರಿಲೀಫ್ ಮಾಡಿ ಆಚೆಗೆ ಹಾಕಿ ಇಲ್ಲಿಂದ ಪಾಸಿಟಿವ್ ಎನರ್ಜಿನ ಮಾತ್ರ ತೊಗೊಂಡೋಗ್ತಿದ್ದೀನಿ. ಸೊ ಇನ್ನು ಬಿಸ್ನೆಸ್ನ ಅದಕ್ಕೂ ಡಬಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ. ಥ್ಯಾಂಕ್ ಯು. ಹಲೋ, ಗುಡ್ ಈವ್ನಿಂಗ್ ಟು ಎವ್ರಿಬಡಿ. ನಾನು ಸಂತೋಷ್, ತುಮಕೂರಿಂದ ಬಂದಿದ್ದೀನಿ. ತುಮಕೂರಲ್ಲಿ ಅಬ್ಯಾಕಸ್ ಇನ್ಸ್ಟಿಟ್ಯೂಟ್ ರನ್ ಮಾಡ್ತಾಯಿದ್ದೀನಿ ಲಾಸ್ಟ್ 12 ವರ್ಷದಿಂದ. ನಾನು ಬಿಸ್ನೆಸ್ ಹೆಂಗೆ ಡೆವಲಪ್ ಮಾಡ್ಬೇಕನ್ನೋ ಒಂದು ಇದರಲ್ಲಿ ನನಗೆ ಗೊಂದಲಗಳಿತ್ತು. ಅದಕ್ಕಾಗಿ ಈ BTA ಜಾಯ್ನ್ ಆಗಿದ್ದೀನಿ. ಈ BTA ಈ ಸ್ಪೆಷಲಿ 2 days 17 and 18 2 days ಪವರ್ ಆಫ್ ಸೈಲೆನ್ಸ್ ಅಂದರೆ ಏನು, ನಮ್ಮೊಳಗಿನಿರುವ ನೆಗೆಟಿವ್ ಎನರ್ಜಿನೆಲ್ಲ ತೆಗೆದು ಪಾಸಿಟಿವ್ ಎನರ್ಜಿಯನ್ನು ನಮ್ಮ ಕಾನ್ಷಿಯಸ್ ಮೈಂಡಿಗೆ ಫಿಲಪ್ ಮಾಡಬೇಕು. ಸೊ ಆವಾಗ ನಮಗೆ ಒಂದು ಎನರ್ಜಿ ಬರುತ್ತೆ. ಆ ಎನರ್ಜಿಯಿಂದ ನಮ್ಮ ಔಟ್ಪುಟ್ ಈಲ್ಡ್ ಏನಿದೆ ಅದು ಭಾಳ ಚೆನ್ನಾಗಿ ಬರುತ್ತೆ. ಸ್ಪೆಷಲಿ 2 days ಪವರ್ ಆಫ್ ಸೈಲೆನ್ಸಲ್ಲಿ ಸೈಲೆಂಟಾಗಿ ಯಾಕೆ ಇರಬೇಕು, ನಾವು ಇನ್ನರ್ ಎನರ್ಜಿ ಯೂಸ್ ಮಾಡಿಕೊಂಡು ಅದರಿಂದ ನಮ್ಮ ಬಿಸ್ನೆಸ್ಸು ಪ್ಲಸ್ ಪರ್ಸ್ನಾಲಿಟಿ ನಮ್ಮ ಲೈಫಲ್ಲಿ ಯಾವ ರೀತಿ ಅಚೀವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಇದರಲ್ಲಿ ನಮಗೆ ಗೊತ್ತಾಗತ್ತೆ. ಸೊ ಐ ಆಮ್ ವೆರಿ ಪ್ರೌಡ್ ಟು ಬಿಕಮ್ ಎ BTA ಮೆಂಬರ್. ಥ್ಯಾಂಕ್ ಯು. ಹಾಯ್, ಎಕ್ಸಲೆಂಟ್ ಈವ್ನಿಂಗ್. ನಾನು BTಯಲ್ಲಿ ಬಂದುಬಿಟ್ಟು ಜಸ್ಟ್ 1.5 year ಆಗಿದೆ. ನನ್ನ ಲೈಫಲ್ಲಿ ಚೇಂಜಸನ್ನು ತುಂಬ ಕಂಡಿದ್ದೀನಿ. ಬಿಸ್ನೆಸ್ಸನ್ನು ಮುಳುಗೋಗೋ ಸ್ಥಿತಿಯಲ್ಲಿದ್ದಾಗ ನಮ್ಮ ಲೈಫನ್ನು ಚೇಂಜ್ ಮಾಡಿರ್ತಕ್ಕಂಥ BTಗೆ ಫಸ್ಟ್ ನನ್ನ ಕೃತಜ್ಞತೆ ತಿಳಿಸ್ತೀನಿ. ಏನಕ್ಕಂದರೆ ನಾನು ಕಲಿಯೋದು ತುಂಬ ಇದೆ, ಬಟ್ ಕಲ್ತಿರೋದು ಮಾತ್ರ ಜಸ್ಟ್ 1% ಕಲ್ತರೂ ಕೂಡ ನಾನು ಯಶಸ್ಸನ್ನು ತುಂಬ ಕಂಡಿದ್ದೀನಿ. ಅದಕ್ಕೆ BTA ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು BTA. Do you want to remove your negative thoughts every day which is coming to your mind? Hi, this is Sandeep. So if you want to remove your negative thoughts which is coming every day coming into your mind, which is coming and going, then you need to attend this power of silence. What is power of silence? It is a process where you can kill all your negative thoughts and keep on increasing your positive thoughts day by day. And it is not a one-time process where you have to do it each and every day for 20 minutes with the help of meditation. So this is what you're going to learn in this power of silence, where you have to keep calm and sit silently for 20 minutes. Attend this power of silence in BTA, you'll come to know. Thank you. Excellent evening. ಮೈಂಡ್ ಬ್ಲೋಯಿಂಗ್ ಮೋಹನ್, ಸಂಜಯನಗರಿಂದ, ರಿಯಲ್ ಎಸ್ಟೇಟ್ ಚಾನಲ್ ಪಾರ್ಟ್ನರು ಮತ್ತು ಪ್ರೊಫೆಷ್ನಲ್ ವೆಲ್ನೆಸ್ ಕೋಚು. ನಮ್ಮ ಫರ್ಮ್ ಬಂದು ಮೈಂಡ್ ಬ್ಲೋಯಿಂಗ್ ಮೋಹನ್ಸ್ ಪ್ರಾಪರ್ಟೀಸ್. ಸೊ ಇವತ್ತು POS ಸೆಕೆಂಡ್ ಟೈಮು. ಫಸ್ಟು ಟೈಮು ಅಟೆಂಡ್ ಮಾಡಿದಾಗ ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಏನು ಹೇಳ್ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಏನು ಮಾಡಿದ್ವಿ, ಏನು ಹೇಳ್ಕೊಟ್ರು, ಫಸ್ಟ್ ಟೈಮ್ ತಿಳ್ಕೊಂಡೆ. ಅದಾದಮೇಲೆ ಸೆಕೆಂಡ್ ಟೈಮು ಇನ್ನೂ ಹೆಚ್ಚಿಗೆ ಅದನ್ನು ಪಡಿಬೇಕು ಅಂತ ಬಂದಿದ್ದು. ಮೊದಲನೇದಾಗಿ ನಾವು ಹೊರಗಡೆ ಪ್ರಪಂಚದಲ್ಲಿ ನೆಗೆಟಿವಿಟೀಸ್ ಜೊತೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾ ಇರ್ತೀವಿ. ಸೊ ಅದನ್ನು ಕ್ಲೆನ್ಸ್ ಮಾಡಿ ಪಾಸಿಟಿವ್ ಥಾಟ್ಸ್ನ ಪಡ್ಕೊಳ್ಳೋಕ್ಕೆ ಬಂದಿದ್ದು. ಎರಡನೇದು, ಆ ನೆಗೆಟಿವಿಟೀಸ್ ಜೊತೆ ಜಾಸ್ತಿ ಇದ್ದಷ್ಟು ನಮಗೇನಾಗುತ್ತೆ ಅಂದರೆ ಕರೇಜ್ ಹೊಟ್ಟೋಗುತ್ತೆ. ಆ ಕರೇಜ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಡಬಲ್ ದ ಕರೇಜ್ ಮಾಡ್ಕೊಳ್ಳೋದಕ್ಕೆ
ಇಲ್ಲಿ ಬಂದಿದ್ದು. ಸೊ 100% ಸಿಕ್ಕಿದೆ. ಅದರ ಪ್ರಕಾರ ಇನ್ನು ಮುಂದೆ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು BTA, ಥ್ಯಾಂಕ್ ಯು ಕೋಚ್, ಥ್ಯಾಂಕ್ ಯು ಗ್ರೂಪ್, ಥ್ಯಾಂಕ್ ಯು ಸಿಸ್ಟಮ್.